ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ, ನನ್ನ ಚೈನೀಸ್ ಹೆಸರು ಕೌನ. ವಾರದ ಕತೆ ಕೌನ ಜೊತೆ ವಿಡಿಯೋಗೆ ಸ್ವಾಗತ. ಎಲ್ರು ಹೇಗಿದ್ದೀರಾ? ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಆಶಿಸ್ತೀನಿ. ತುಂಬಾ ದಿನ ಅಂದ್ರೆ ಲೈಕ್ 2 ತಿಂಗಳಾಯ್ತು ನಿಮ್ಮ ಹತ್ರ ಮಾತಾಡಿ ನಾನು ಈ ತರ ಫೇಸ್ ಟು ಫೇಸ್. ಫಸ್ಟ್ ಆಫ್ ಆಲ್ ನನ್ನ ವಿಡಿಯೋಗೋಸ್ಕರ ಕಾಯ್ಕೊಂಡಿದ್ದಿದ್ದು ನಿಮ್ಮೆಲ್ಲರಿಗೂ, ಹಾಗೆ ಅಪ್ಲೋಡ್ ಮಾಡಿ ಅಕ್ಕ ಅಂತ ನನಗೆ ಹೇಳ್ತಾ ನೀವು ಹೇಗಿದ್ದೀರಾ, ಎಲ್ಲ ಸರಿ ಇದೆ ಅಂತ ವಿಚಾರಿಸ್ಕೊಂಡು ನನಗೆ ನಿಮ್ಮ ಮೆಸೇಜಸ್ ನನಗೆ ಕಮೆಂಟ್ಸ್ ಮುಖಾಂತರ ಅಥವಾ ಮೆಸೇಜಸ್ ಮುಖಾಂತರ ನನಗೆ ತಿಳಿಸಿದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬಾ ಸಾರಿ. ರೀಸನ್ಸ್ ಎಲ್ಲ ಖಂಡಿತ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸ್ಟಾರ್ಟಿಂಗ್ ವೀಕ್ ನಾನು ರೆಕಾರ್ಡ್ ಮಾಡೋಕೆ ಆಗಿಲ್ಲ, ಬಟ್ ಮಿಡ್ ವೀಕ್ ಇಂದ ನಾನು ರೆಕಾರ್ಡ್ ಮಾಡಿದೀನಿ. ಅದನ್ನ ಹಾಕ್ಬಿಟ್ಟು ನಾನು ಲಾಸ್ಟ್ ಅಲ್ಲಿ ಕುತ್ಕೊಂಡು ನಿಮ್ಗೆ ರೀಸನ್ ಹೇಳ್ತೀನಿ ನಾನು ಯಾಕೆ ವಿಡಿಯೋ ಮಾಡಿಲ್ಲ ಅಂತ. ಇವಾಗ ಯಾವುದೇ ತರ ಮಾಡ್ತೀರಾ, ವಿಡಿಯೋನ ಸ್ಟಾರ್ಟ್ ಮಾಡೋಣ. April 2 ಥರ್ಸ್ಡೇ. ಇವಾಗ ನಾವು ನನ್ನ ಫ್ರೆಂಡ್ ರಸಾದಿಗೆ ಇಯರ್ ಪಿಯರ್ಸ್ ಮಾಡ್ಸೋಕೆ ಹೋಗ್ತಾ ಇದೀವಿ. ಅವಳು ತುಂಬಾ ದಿನದಿಂದ ಮಾಡಿಸ್ಬೇಕು ಅಂತ ಹೇಳ್ತಿದ್ಲು. ಸೊ ಇವತ್ತು ಫೈನಲಿ ಹೋಗ್ತಾ ಇದೀವಿ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅಂಡ್ ಹೋಪ್ಫುಲಿ ನಾನು ಕೂಡ ಮಾಡಿಸಲ್ಲ, ನೋಡೋಣ. ನಂದು ಆಲ್ರೆಡಿ 2 ಪಿಯರ್ಸಿಂಗ್ ಆಗಿದೆ, ಇನ್ನೊಂದು ಮಾಡಿಸ್ಬೇಕಂತ ಯಾವಾಗ್ಲಿಂದನೂ ಆಸೆ ಇತ್ತು. ಇದುವರೆಗೂ ಮಾಡಿಸಿಲ್ಲ, ಬಟ್ ಇವಳನ್ನ ನೋಡ್ಬಿಟ್ಟು ನಂಗೆ ಆಸೆ ಆಗ್ಬೋದು. ಇಂಪಲ್ಸಿವ್ ಡಿಸಿಷನ್ಸ್ನ ತಗೋಬೋದು. ಅದು ನೋಡೋಣ ಏನಾಗುತ್ತೆ ಅಂತ. ಅಲ್ಲಿ ಹೋಗ್ಬಿಟ್ಟು ನಾನು ಡಿಸೈಡ್ ಮಾಡ್ತೀನಿ. ಸೊ ಇವಾಗ ಯಾವುದೇ ಥರ ಮಾಡ್ತೀರಾ ಬನ್ನಿ ಹೋಗೋಣ. ನಾವು ಮುಂಚೆ ಲಕ್ಕಿನ ತೊಗೊಳೋಣ ಅಂತ ಬಂದ್ವಿ. ನನ್ನ 4 ಫ್ರೆಂಡ್ಸ್ 4 ಗಾಡಿ ನೋಡಿ ಹೇಗೆ ಪಾರ್ಕ್ ಮಾಡಿದ್ದೀವಿ ಅಂತ. ಇವಾಗ ಲಾಂಗ್ ಡ್ರೈವ್ಗೆ 4 ಜನನೂ ಹೋಗ್ಬೋದು. ಲಕ್ಕಿನಲ್ಲಿ ಒಂದು ಹೊಸ ಫ್ಲೇವರ್ ಬಿಟ್ಟಿದ್ದಾರೆ, ಟ್ರಿಪಲ್ ಕೋಕೋನಟ್ ಕ್ರೀಮ್ ಸಮಥಿಂಗ್. ಸೊ ಅದನ್ನು ನಾನು ನಿನ್ನೆ ಟ್ರೈ ಮಾಡಿದ್ದೆ. ಸೊ ಇವತ್ತು ಒಂದು ಹೋಲ್ ಲಕ್ಕಿನ್ ಟ್ರಿಪಲ್ ಕೋಕೋನಟ್ ಡ್ರಿಂಕ್ ತೊಗೊಳೋಣ ಅಂತ ಆಸೆ ಆಯಿತು. ಅದಕ್ಕೆ ಇವಾಗ ಆರ್ಡ್ರ್ ಮಾಡಿಬಿಟ್ಟು ಹೋಗ್ಬಿಟ್ಟು ತೊಗೊತಾ ಇದ್ದೀವಿ. ರೂಮಲ್ಲೇ ಆರ್ಡರ್ ಮಾಡಿಬಿಟ್ಟು ಇಲ್ಲಿ ಬಂದು ತೊಗೊಳೋದು ಅಷ್ಟೇ. ಇದೇ ಆ ಡ್ರಿಂಕು ನಾನು ಟ್ರೈ ಮಾಡಿದ್ದೀನಿ, ಮತ್ತು ಸ್ಮಿಶಾ ಟ್ರೈ ಮಾಡಿದ್ದಾಳೆ, ಬಟ್ ರಸಾದಿ ಮತ್ತು ಲಿಲಿ ಟ್ರೈ ಮಾಡಿಲ್ಲ. ಇವ್ರನ್ನ ಫಸ್ಟ್ ಟೈಮ್ ತುಂಬ ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ. ಸೇ ಹಾಯ್. ಯಾ ಟ್ರೈ right, mix it well, the cream is here. And it has coconut jelly. Coconut jelly is also present in the bottom. But it says there's like another ice. Right? ಅವಳು ತಗೊಳಲ್ಲ ಅಂತ ಡಿಸೈಡ್ ಮಾಡಿದ್ಲು, ಬಟ್ ಇವಾಗ ನಮ್ಮನ್ನ ನೋಡ್ಬಿಟ್ಟು ಅವಳು ತಗೊಂತಿದ್ದಾಳೆ. ನಾನು ಬೇಗ ಸಿಗ್ನಲ್ ದಾಟ್ ಬಂದ್ಬಿಟ್ಟೆ. ಅವ್ರು ಇನ್ನೂ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಅಲ್ಲಿವರೆಗೂ ಈ ಸ್ಪ್ರಿಂಗ್ ಸೀಸನ್ ಬ್ಯೂಟಿನ ಎಂಜಾಯ್ ಮಾಡಿ. ಹಸಿರು ಮರಗಳು ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ನನಗೆ. Is it good? It's good, right? That place. Sorry, we cannot take food. Okay, guess what? ಎರಡೂ ಕಿವಿನ ಪಿಯರ್ಸ್ ಮಾಡಿಸ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಅಪ್ಪ ಅಮ್ಮಗೆ ನಾನು ಹೇಳಿಲ್ಲ, ಯಾಕಂದರೆ ಅವ್ರು ಆಬ್ವಿಯಸ್ಲಿ ಬೇಡ ಅಂತಾರೆ. ನಮ್ಮ ಅಪ್ಪ ಆ್ಯಕ್ಚುಲಿ ಏನು ಹೇಳಲ್ಲ ನಂಗೆ ಗೊತ್ತಿರೋ ಪ್ರಕಾರ. ಬಟ್ ನಮ್ಮ ಅಮ್ಮ ಪ್ರಾಬಬ್ಲಿ ಏನಕ್ಕೆ ಮಾಡಿಸ್ಕೊಂಡೆ ಅಂತ ಕೇಳ್ಬೋದು, ನೋಡೋಣ. ಅದು ಬಿಟ್ಟರೆ ಇವಾಗ ನಾವು ಒಂದು ಹೌಸ್ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಲೈಕ್ ನನ್ನ ಇಂಡಿಯನ್ ಫ್ರೆಂಡ್ಸ್, ಎಲ್ಲರೂ ಇಂಡಿಯನ್ ಫ್ರೆಂಡ್ಸೇ, ಮತ್ತು ರಸಾದಿ ಒಬ್ಳೆ ಶ್ರೀಲಂಕನ್. ಅವ್ರವ್ರು ಒಂದೊಂದು ಡಿಶ್ ಮಾಡ್ಕೊತಿದ್ದಾರೆ. ಲೈಕ್ ರಸಾದಿ ಕೇಕ್ ತೊಗೊಂಡ್ಲು, ನಾನು ಪಾಯಸ ಮಾಡ್ತಾಯಿದ್ದೀನಿ, ರವಾ ಪಾಯಸ. ಆ್ಯಂಡ್ ಸ್ಮಿಶಾ ಪಕೋಡ ಮಾಡ್ತಿದ್ದಾಳೆ, ಮತ್ತು ಅವರ ಇನ್ನಿಬ್ಬರು ಬಿರಿಯಾನಿ ಮತ್ತು ಚಿಕನ್ ಫ್ರೈನೂ ಮಾಡ್ತಿದ್ದಾರೆ. ಸೊ ನಾನು ಪಾಯಸ ಹೇಗೆ ಕಾಣಿಸ್ತಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಬೆಣ್ಣೆ ಮೇಲೆ ಇಟ್ಟಿದ್ದೀನಿ, ಅದು ಸ್ವಲ್ಪ ಕರಗ್ಲಿ, ಫ್ಲೇವರ್ ಇರುತ್ತೆ ಬೆಣ್ಣೆದು ಅಂತ. ಬಟ್ ನಾನು ಟೇಸ್ಟ್ ಮಾಡಿದೆ, ಮೈಲ್ಡಾಗಿದೆ ಸ್ವೀಟು. ಇಟ್ಸ್ ಗುಡ್. ಆಹಾ, ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ನೋಡಿದ್ರೆ ಇವಾಗಲೇ ತಿನ್ನಬೇಕು ಅನ್ಸುತ್ತೆ. ಬಟ್ ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಆಫ್ಟರ್ ಡಿನ್ನರ್ ಡಿಸರ್ಟ್ ಥರ ತಿಂತಾ ಇದ್ದೀವಿ. ಇಷ್ಟು ಚೆನ್ನಾಗಿರೋ ಅಡುಗೆನ ಮಾಡಿರೋದು ಈ ಶೆಫ್ ಲೀ, ಡಾಕ್ಟರ್ ಲೀ, ಶೆಫ್ ಲೀ. Yes. So what is this? Biryani, chicken fry. Special chicken fry by Dr. Lee. Okay. Special pakoda by Smisha. And raita. Special plate by Abhijit. And Chantoy, assistant chef. And Rasadi? Just eating. No, she got cake. Cute cake. April 3rd ಫ್ರೈಡೇ. ಇವಾಗ ಏನಕ್ಕೆ ರೆಡಿ ಆಗಿದ್ದೀನಿ ಅಂದರೆ ನಮ್ಮ ಕಾಲೇಜಿನ ಬೇರೆ ಕ್ಯಾಂಪಸ್ಸಲ್ಲಿ ಒಂದು ಲೆಕ್ಚರ್ ಅಟೆಂಡ್ ಮಾಡಬೇಕಾಗಿದೆ.
ಸೊ ಅದಕ್ಕೆ ಹೋಗಬೇಕು. ಆ್ಯಂಡ್ ಇಲ್ಲಿಂದ ಅಲ್ಲಿಗೆ ಗಾಡಿಯಲ್ಲಿ ಹೋಗೋದಕ್ಕೆ 30 to 35 ಮಿನಿಟ್ಸ್ ಆಗುತ್ತೆ. ಟೆಂಪ್ರೇಚರ್ ಇವಾಗ 26 ಡಿಗ್ರೀಸ್ ಇದೆ, ಸೇಮ್ ಆಸ್ ಬ್ಯಾಂಗ್ಳೂರ್ಸ್ ವೆದರ್. ನಂಗೆ ಬೆಂಗಳೂರು ವೆದರ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಈ ವೆದರ್ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ನನಗೆ ಬಿಸಿಲು ತಡ್ಕೊಂಡ್ಬಿಡ್ತೀನಿ, ಆದರೆ ಚಳಿ ಮಾತ್ರ ತಡ್ಕೊಳಕ್ಕಾಗಲ್ಲ. ಇವಾಗ ಗಾಡೀಲಿ ಹೋಗ್ತಾ ಇದ್ದೀನಿ ಆ್ಯಂಡ್ ಹೆಲ್ಮೆಟ್ ಹಾಕೋಬೇಕು ಇವತ್ತು, ಬಿಕಾಸ್ ದೂರ ಹೋಗ್ತಾ ಇದ್ದೀನಿ ಆ್ಯಂಡ್ ತುಂಬ ಸಿಗ್ನಲ್ಸ್ ಬರುತ್ತೆ ಅದಕ್ಕೆ. ಜಿಮ್ಮಿಂದ ರೂಮಿಗೆ ಬಂದಾಯಿತು. ಇವಾಗ ಪರೋಟನ ಬಿಸಿ ಮಾಡಿಕೊಂಡು ಚಟ್ನಿ ಪೌಡರ್ ಮತ್ತು ಉಪ್ಪಿನಕಾಯಲ್ಲಿ ತಿಂತೀನಿ. April 4th ಸ್ಯಾಟರ್ಡೇ ಜಿಮ್ಮಿಂದ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗಿಂದ ಏನು ಅಷ್ಟೊಂದು ಸ್ಪೆಷಲ್ ಏನು ಮಾಡೋಕ್ಕೆ ಹೋಗಿಲ್ಲ, ಜಸ್ಟ್ ಲಕ್ಕಿಂದ ತೊಗೊಬಂದು ಕುಡಿದೆ. ಆ್ಯಂಡ್ ನೆನ್ನೆ ಮಾಡಿದ ಬ್ರಾಕೊಲಿ ರೈಸ್ ಏನು ಉಳಿದಿತ್ತು, ಅದನ್ನು ತಿಂದೆ. ರಾತ್ರಿಗೆ ಏನು ತಿನ್ಬೇಕಂತಲೇ ಯೋಚನೆ ಮಾಡ್ತಾಯಿದ್ದೀನಿ. ಜಿಮ್ ಒಳಗಡೆ ಸಿಗರೇಟ್ ಬ್ಯಾಕ್ಗ್ರೌಂಡಲ್ಲಿ ನೋಡಿದ್ರಾ? ಎನಿವೇಸ್ ನಮ್ಮ ಲೈಫಲ್ಲ. ಸೊ ಇವತ್ತು ನಾನು ಜಿಮ್ಮಲ್ಲಿ ಬ್ಯಾಕ್ ಮಾಡ್ತಾಯಿದ್ದೀನಿ, ಬ್ಯಾಕ್ ಮತ್ತು ಆರ್ಮ್ಸ್. ಇವತ್ತು ನನಗೆ ಆ್ಯಕ್ಚುಲಿ ಆ್ಯಬ್ಸ್ ಮಾಡಬೇಕಂತ ಇತ್ತು, ಬಟ್ ಆ್ಯಬ್ಸ್ ಮಾಡೋದು ಒಂದು ಮ್ಯಾಟಲ್ಲಿ. ಸೊ ಮ್ಯಾಟ್ ಮೇಲೆ ಮಲಗಿ ಮೇಲೆ ಹೇರ್ ವಾಶ್ ಮಾಡಲೇಬೇಕು. ಇವತ್ತು ಹೇರ್ ವಾಶ್ ಮಾಡೋಕ್ಕೆ ನಂಗೆ ಮೂಡ್ ಇರಲಿಲ್ಲ, ಅದಕ್ಕೆ ಆ್ಯಬ್ಸ್ ಮತ್ತು ಆರ್ಮ್ಸ್ ಮತ್ತು ಬ್ಯಾಕ್ ಮಾಡ್ತಾಯಿದ್ದೀನಿ. ಈಗ ಥ್ರೆಡ್ಮಿಲಲ್ಲಿ ವಾಕ್ ಮಾಡ್ತಾಯಿದ್ದೀನಿ ವಿತ್ 10 incline ಆ್ಯಂಡ್ 3.5 ಸ್ಪೀಡ್. ಲೈಟ್ ವಾರ್ಮ್ ಅಪ್ ಇರಲಿ ಅಂತ. ಜಿಮ್ ಟೂರ್ ಬೇಕು ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಮ್ಮ ಜಿಮ್ದು ಸ್ವಲ್ಪ ಕ್ವಿಕ್ ಟೂರ್ ಕೊಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಗೇಮ್ ಆಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. 17 ಮಿನಿಟ್ಸ್ ಮಾಡಿದ್ದೀನಿ, 15 ಮಿನಿಟ್ಸ್ ಮಾಡಬೇಕಾಗಿರೋದು. ಇವಾಗ ಹೋಗ್ಬಿಟ್ಟು ವರ್ಕೌಟ್ ಮಾಡ್ತೀನಿ. ಎಲ್ಲ ವರ್ಕೌಟ್ ಮುಗೀತು. ಇವಾಗ ಲಾಸ್ಟಲ್ಲಿ 10 ಮಿನಿಟ್ಸ್ ಟ್ರೆಡ್ಮಿಲ್ ವಾಕ್ ಮಾಡ್ತಾ ಇದ್ದೀನಿ ವಿತ್ 15 incline ಆ್ಯಂಡ್ 3 ಸ್ಪೀಡ್. ಈಗ ಮನೆಗೆ ಹೋಗ್ಬಿಟ್ಟು ಡಿನ್ನರ್ ಸಿಚುವೇಶನ್ ನೋಡಬೇಕು. ಪರೋಟ ತಿನ್ನೋಣ ಅಂದ್ಕೊಂಡಿದ್ದೀನಿ, ಅದು ಹೆಲ್ತಿ ಪರೋಟಾನೇ. ನೋಡೋಣ ಏನು ಮಾಡ್ತೀನಿ ಅಂತ. ಈಗ ರಾತ್ರಿ 10 ಗಂಟೆ ಆಗಿದೆ. ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ನೋಡಿ, ಇಲ್ಲಿದೆ ನನ್ನ ಗಾಡಿ. ಇವಾಗ ನನ್ನ ರೀಸನ್ ಹೇಳೋ ಟೈಮ್ ಬಂತು. ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ? ಆಕ್ಚುಲಿ ಏನಾಯ್ತಂದ್ರೆ, ಈ ವೆಕೇಶನ್ಗೆ ನಾನು ಮನೆಗೆ ಹೋಗಿದ್ದೆ ಅಲ್ಲ, ನಿಜ ಹೇಳ್ಬೇಕಂದ್ರೆ ಇದು ಒನ್ ಆಫ್ ದ ವರ್ಸ್ಟ್ ವೆಕೇಶನ್ಸ್ ಎವರ್. ನನಗೆ ನಾನು ಒಂದು ಎಕ್ಸೈಟ್ಮೆಂಟ್ ಇಟ್ಕೊಂಡು ಮನೆಗೆ ಹೋಗಿದ್ದೆ, ಹೇಳೋಕ್ ಬರ್ತಿಲ್ಲ ಬಿಕಾಸ್ ಸ್ವಲ್ಪ ಬೇಸರ ಆಗ್ತಿದೆ. ಬಟ್ ಯಾಕಂದ್ರೆ ಫೆಬ್ರವರಿಲಿ ನನ್ನ ಬರ್ಡೇ ಇತ್ತು. ಸೊ ನಾನು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ಬೋದಲ್ಲ ಅಂತ ಖುಷಿಯಾಗಿ ಹೋದೆ. ಬಿಕಾಸ್ ಇಲ್ಲಿ ನನಗೆ ಗೊತ್ತಿರೋರು ಯಾರು ಅಷ್ಟು ಇವಾಗ ತಾನೇ ನಂಗೆ ಪರಿಚಯ ಆಗಿರೋದು ಅಷ್ಟೊಂದು ಕ್ಲೋಸ್ ಆಗಿ ಕೂಡ ಇರಲ್ಲ ಅಂತ ನನಗೆ ಅನ್ಕೊಂಡಿದ್ದೆ. ಸೊ ಅಟ್ಲೀಸ್ಟ್ ಫ್ಯಾಮಿಲಿ ಜೊತೆ ಆದರೂ ಸೆಲೆಬ್ರೇಟ್ ಮಾಡ್ತೀನಲ್ಲ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಮನೆಗೆ ಹೋಗಿದ್ದೆ. ಬಟ್ ಅಲ್ಲಿ ಆಗಿದ್ದೆ ಬೇರೆ. ಈ ನನ್ನ ಬರ್ಡೇ ಇತ್ತಲ್ಲ, ನನಗೊಂದು ಕಣ್ ತೆರೆಸ್ತು. ಯಾರ್ಯಾರ ಪ್ರಯಾರಿಟೀಸ್ ಎಲ್ಲೆಲ್ಲಿದೆ, ಮತ್ತೆ ಅವ್ರ ಲೈಫಲ್ಲಿ ನಾನಿಷ್ಟು ಮುಖ್ಯ ಅನ್ನೋದೆಲ್ಲ ನನಗೆ ಗೊತ್ತಾಗೋಯ್ತು. ಆಬ್ವಿಯಸ್ಲಿ ನಮ್ಮ ಅಪ್ಪ ಅಮ್ಮ ಬಗ್ಗೆ ನಾನು ಮಾತಾಡ್ತಿಲ್ಲ, ನಮ್ಮ ಅಪ್ಪ ಅಮ್ಮ ತಪ್ಪೇ ಇಲ್ಲ ಅದರಲ್ಲಿ, ನಾನು ಅವ್ರ ಬಗ್ಗೆ ಅಂತೂ ಮಾತಾಡ್ತಿಲ್ಲ. ಬಟ್ ಇಷ್ಟು ಹೇಳಬಲ್ಲೆ ನಾನು. ಅದೊಂದು ಸಿಚುವೇಶನ್, ಅದೊಂದೇ ಅಲ್ಲ, ಇನ್ನೂ ಇದೆ, ಇನ್ನೂ ಬೇಜಾನ್ ಇದೆ. ಅದು ಹೇಳಿಬಿಟ್ರೆ ಸರಿ ಇರಲ್ಲ. ಬಟ್ ಒಂದು ಹೇಳಬಲ್ಲೆ, ಎಲ್ಲಾರ ಮನೆ ದೋಸೆ ತೂತು ಅಂತಾರೆ, ಅಷ್ಟು ಮಾತ್ರ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಜಾಸ್ತಿ ನಾನು ಹೇಳಲ್ಲ. ವಿಡಿಯೋ ಮಾಡೋಣ ಅಂತ ಟ್ರೈ ಮಾಡಿದೆ, ಅದರಲ್ಲೂ ಕೂಡ ನಾನು ಮಾಡಿದ್ದೀನಿ ಕೆಲವೊಂದಷ್ಟು ವೀಡಿಯೋಸು. ನೀವು ಅಬ್ಸರ್ವ್ ಮಾಡಿದ್ರೆ ಕರೆಕ್ಟಾಗಿ ನನ್ನ ಬರ್ಡೇ ಟೈಮಲ್ಲಿ ನಾನು ವಿಡಿಯೋಸ್ ಸ್ಟಾಪ್ ಮಾಡಿದ್ದು. ಇವಾಗಲೂ ಹೇಳ್ಕೊಳಕ್ಕೆ ಒಂಥರ ಬೇಜಾರಾಗ್ತಾ ಇದೆ. ಅದಕ್ಕೆ ನಾನು ಇಷ್ಟು ದಿನ ಟೈಮ್ ತಗೊಂಡೆ ಸ್ವಲ್ಪ, ಅದರಿಂದ ಮತ್ತೆ ನಾರ್ಮಲ್ ಆಗೋದಕ್ಕೆ ಎಲ್ಲ ಟ್ರೈ ಮಾಡಿದೆ. ಆಗ್ತಾ ಇದ್ದೀನಿ ಅನ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ ಹೇಗೆ ಅನ್ಸ್ಬಿಡ್ತು ಅಂದ್ರೆ, ಲೈಕ್ ಫಸ್ಟ್ ಆಫ್ ಆಲ್ ನನ್ನ ಲೈಫಲ್ಲಿ ಇರೋದೇ ಕಮ್ಮಿ ಜನ. ಲೈಕ್ ಆಬ್ವಿಯಸ್ಲಿ ನಾನು ನಿಮ್ಮ ಬಗ್ಗೆ ಎಲ್ಲ ಮಾತಾಡ್ತಿಲ್ಲ, ನಿಮ್ಮನ್ನೆಲ್ಲರನ್ನೂ ಕನ್ಸಿಡರ್ ಮಾಡಿದ್ರೆ ನನ್ನ ಲೈಫಲ್ಲಿ ತುಂಬ ಜನನೇ ಇದ್ದೀರಾ, ಅದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ. ಬಟ್ ಪರ್ಸ್ನಲಿ ಹೇಳ್ತಾ ಇದ್ದೀನಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ನ ಕನ್ಸಿಡರ್ ಮಾಡಿದ್ರೆ ನನ್ನ ಲೈಫಲ್ಲಿ ಇದೆ ತುಂಬ ಕಮ್ಮಿ ಜನ. ಇದ್ದಿದ್ದೊಂದಷ್ಟು ಕೌಂಟಬಲ್ ಜನದಲ್ಲೂ ಕಮ್ಮಿ ಆಯ್ತಲ್ಲ ಅಂತ ಒಂದು ಇದೆ, ಇವಾಗಲೂ ಇದೆ. ಈ ವೆಕೇಶನ್ ಅಲ್ಲಿ ಆಗಿರುವಂತ ಸಿಚುವೇಶನ್ಸ್ ನಂಗೆ ಎಷ್ಟು ಎಫೆಕ್ಟ್ ಆಗಿತ್ತು ಅಂದ್ರೆ, ಒಂಥರ ಡಿಪ್ರೆಷನ್ ತರ ಅನ್ಕೊಬಹುದು, ಆ ತರ ಆಗ್ಬಿಟ್ಟಿತ್ತು. ನಾನು ಹೆಂಗಂದ್ರೆ, ಇದನ್ನೆಲ್ಲ ನಾನು ಜಾಸ್ತಿ ಮೈಂಡಲ್ಲಿ ಇಟ್ಕೊಳಕ್ ಹೋಗಲ್ಲ. ನನ್ಗೆ ಯಾವಾಗಾದ್ರೂ ಸ್ಯಾಡ್ ಆದ್ರೆ ಅದನ್ನ ನಾನು ತಳ್ಬಿಡ್ತೀನಿ. ನಾನು ಹಾಗೆಯೇ ಮೈಂಡಲ್ಲಿ ಇಟ್ಕೊಂಡು ಅದನ್ನೇ ಕೊರಗ್ತಾ ಇರಲ್ಲ. ಎವ್ರಿ ಡೇ ನಾನು ಏನ್ ಮಾಡ್ತೀನಿ ಅಂದ್ರೆ, ಆದಷ್ಟು ಲೈಕ್ ಪಾಸಿಟಿವ್ ಆಗಿ ಇರೋಕ್ಕೆ ಟ್ರೈ ಮಾಡ್ತೀನಿ, ನನ್ನ ಜೊತೆ ಇರೋರ ಜೊತೆ ಖುಷಿಯಾಗಿರೋಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಏನಾಗ್ಬಿಟ್ಟಿತ್ತು ಅಂದ್ರೆ, ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ನಾನು ಕಲ್ತ್ಕೊಂಡ್ಬಿಟ್ಟಿದೆ. ಆಮೇಲೆ ನನಗೆ ನಾನು ನೋಡ್ಕೊತಾ ಇದ್ದೀನಿ ಮಿರರಲ್ಲಿ, ಲೈಕ್ ನನಗೆ ನಾನು ರೆಕಗ್ನೈಸ್ ಮಾಡ್ಕೊಳಕ್ ಆಗ್ತಿಲ್ಲ. ಮತ್ತೆ ನಾನು 2022, 2021 ಫೋಟೋಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೆಂಗಿದ್ದಿದ್ದು ನಾನು ಹೆಂಗೆ ಆಗ್ಬಿಟ್ಟಿದ್ದೀನಿ ಅಂತ. ಲೈಕ್
ಪೂರ್ತಿ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಹೊಟ್ಟೋಗಿತ್ತು. ಅದು ಮೇನ್ ರೀಸನ್ ನಾನು ಜಿಮ್ ಅಲ್ಲಿ ಮೆಂಬರ್ಶಿಪ್ ತಗೊಂಡು ಇಲ್ಲ ಈ ತರ ನನ್ನ ಲೈಫ್ ಇರೋದಕ್ಕೆ ನಾನು ಬಿಡಲ್ಲ, ನಾನು ಕಂಟ್ರೋಲ್ ಇವಾಗ ತಗೊಳ್ಳೇಬೇಕು ಅಂತ ನಾನು ಜಿಮ್ಗೆ ಸೇರ್ಕೊಂಡೆ. ಜಿಮ್ಗೆ ಸೇರ್ಕೊಂಡ್ಮೇಲೆ ದಿನ 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 ಹೋಗ್ತಾ ಹೋಗ್ತಾ ಕಾನ್ಫಿಡೆನ್ಸ್ ವಾಪಸ್ ಬರೋಕ್ ಸ್ಟಾರ್ಟ್ ಆಯ್ತು. ಮತ್ತೆ ಈ ವೆಕೇಶನ್ ಆಗುತ್ತಲ್ಲ ಆ ಸಿಚುವೇಶನ್ಸ್ ಅದೆಲ್ಲ ನಾನು ಸ್ಲೋ ಆಗಿ ಲೈಕ್ ಮರೆಯೋಕೆ ಸ್ಟಾರ್ಟ್ ಮಾಡಿದೆ. ಅದರಿಂದ ಆಚೆ ಸ್ವಲ್ಪ ಬಂದಾದ್ಮೇಲೆ ವಿಡಿಯೋಸ್ ಮತ್ತೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಹೇಗಿದ್ದೀನಿ ಅಂದ್ರೆ ಆಬ್ವಿಯಸ್ಲಿ ಅದನ್ನ ನಾನು ಲೈಫ್ ಲಾಂಗ್ ನಾನು ಮರೆಯೋಕ್ಕಾಗೋದು ಇಲ್ಲ. ಬಟ್ we have to move on. ಇವಾಗ ನನ್ನ ಮೆಂಟಾಲಿಟಿ ಹೇಗಿದೆ ಅಂದ್ರೆ ನನ್ನ ಬಗ್ಗೆ ಕೇರ್ ಯಾರು ಮಾಡಲ್ವೋ ನಾನು ಕೇರ್ ಮಾಡೋಕೆ ಹೋಗಲ್ಲ. ನನಗೆ ರೆಸ್ಪೆಕ್ಟ್ ಯಾರು ಕೊಡಲ್ವೋ ನಾನು ಒಂದು ನಯ ಪೈಸಾ ರೆಸ್ಪೆಕ್ಟ್ ಕೊಡೋಕೆ ಹೋಗಲ್ಲ. ಇವಾಗ ನಾನು ಹೆಂಗಿರ್ತೀನಿ ಅಂದ್ರೆ ಒಂದೊಳ್ಳೆ ಮಿರರ್ ತರ ಇರ್ತೀನಿ. ನನ್ನ ಜೊತೆ ಹೇಗಿರ್ತಾರೋ ಅವ್ರ ಜೊತೆ ಕೂಡ ನಾನು ಹಾಗೆ ಇರ್ತೀನಿ. ಆ ಥರ ಆಗೋದಕ್ಕೆ ನಾನು ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ. ಇದನ್ನೆಲ್ಲ ನಾನು ಕುತ್ಕೊಂಡು ನನ್ನ ಫ್ರೆಂಡ್ಸ್ ಹತ್ರ ಆಗಲಿ ಅಪ್ಪ ಅಮ್ಮ ಹತ್ರ ಆಗಲಿ ಯೂಶಲಿ ನಾನು ಮಾತಾಡಲ್ಲ. ನಿಮ್ಮ ಹತ್ರ ಯಾಕೆ ಹೇಳ್ಕೊತಾ ಇದ್ದೀನಿ ಅಂದರೆ ಇದೊಂದು ಕ್ಯಾಮ್ರಾ ಅಲ್ವಾ, ಕ್ಯಾಮ್ರಾ ಬಿಟ್ಟು ಬೇರೆ ಯಾರೋ ನಂಗೆ ಇಲ್ಲಿ ಕಾಣಿಸ್ಕೊಂತಿಲ್ಲ, ಯಾಕೋ ಒಬ್ಳೇ ಇದ್ದೀನಿ ಅನ್ನೋ ಥರ ಅನಿಸ್ತಿದೆ. ಅದಕ್ಕೆ ನಾನು ಲೈಕ್ ಹೇಳ್ಕೊತಿರೋದು. ಇಲ್ಲಾಂದರೆ ಪ್ರಾಬಬ್ಲಿ ಇಲ್ಲಿ ಇಷ್ಟು ಜನ ಇದ್ದಿದ್ರೆ ನಾನು ಹೇಳ್ತಿರ್ಲಿಲ್ಲ ಅನ್ಕೊಂತೀನಿ. ಬಟ್ ಎನಿವೇಸ್ ಈಚ್ ಡೇ ಗೆಟ್ಸ್ ಬೆಟರ್ ಅಂತಾರೆ. ಇಷ್ಟು ನನ್ನ ರೀಸನ್ ನಾನು ಯಾಕೆ ಇಷ್ಟು ಟೈಮ್ ತಗೊಂಡೆ ಅಪ್ಲೋಡ್ ಮಾಡೋದಕ್ಕೆ ಅಂತ. ನಮ್ಮ ಇಂಡಿಯಾ ಸೊಸೈಟಿ ಇದರೆಲ್ಲ ಸ್ವಲ್ಪ ಮೆಂಟಲ್ ಹೆಲ್ತ್ ಕಡೆ ಗಮನ ಕೊಡಬೇಕು. ನೀವು ಅಕಸ್ಮಾತ್ ಪೇರೆಂಟ್ಸ್ ಆಗಿದ್ರೆ ಸ್ವಲ್ಪ ನಿಮ್ಮ ಮಕ್ಳ ಹತ್ರ ಕುತ್ಕೊಂಡು ಮಾತಾಡಿ ಅವ್ರ ಮನಸ್ಸಲ್ಲಿ ಏನ್ ನಡೀತಿದೆ, ಏನು ಲೈಕ್ ಕಾಂಪ್ಲೆಕ್ಸ್ ಬೇಡ. ಹೆಂಗ್ ಓದ್ತಿದ್ಯಾ, ನೀನ್ ಓದ್ತಿಲ್ಲ ಚೆನ್ನಾಗಿ, ಆ ಥರ ಎಲ್ಲ ಬೇಕಾಗಿಲ್ಲ. ದಿನ ಹೇಗಿತ್ತು, ಏನ್ ಮಾಡ್ದೆ, ಇವತ್ತೇನಾದ್ರು ಇಂಟ್ರೆಸ್ಟಿಂಗ್ ನಡೀತಾ, ಅವ್ರೇನಾದ್ರು ಲೋ ಫೀಲ್ ಮಾಡ್ತಿದ್ರೆ ಏನಾಯ್ತು, ಯಾರಾದ್ರೂ ಏನಾದ್ರು ಅಂದ್ರ, ನೀನ್ ನನ್ನ ಫ್ರೆಂಡ್ ತರ ತಿಳ್ಕೊಂಡು ನನ್ನ ಹತ್ರ ಹಂಚ್ಕೋ. ಈ ತರ ಮಾತಾಡೋಕೆ ಟ್ರೈ ಮಾಡಿ. ಬಿಕಾಸ್ ಎಷ್ಟೊಂದ್ ಜನ ನಗ್ನಗ್ತಾ ಖುಷಿಯಾಗಿ ಎಲ್ಲಾರ ಜೊತೆ ಇರ್ಬೋದು, ಬಟ್ ರಿಯಾಲಿಟಿ ಅದಾಗಿರಲ್ಲ. ಮನ್ಸಲ್ಲಿ ಏನ್ ನಡೀತಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಯಾರ ಹತ್ರನೂ ಹೇಳ್ಕೊಳಕ್ಕೂ ಕೂಡ ಆಗಲ್ಲ, ಅಷ್ಟು ಬೇಜಾರಾಗಿರುತ್ತೆ. ನೀವು ವಿಚಾರಿಸಿ, ಓಕೆನಾ? ಲೈಕ್ ಪೇರೆಂಟ್ಸ್ ಅಂತಾನೆ ಅಲ್ಲ, ನೀವು ಫ್ರೆಂಡ್ ಆಗಿದ್ರು ಕೂಡ ಅಷ್ಟೇ. ಒಬ್ಬೊಬ್ರು ನೋವು ಬೇರೆಯವ್ರಿಗೆ ಗೊತ್ತಾಗಲ್ಲ. ನೀವು ಕೂಡ ನೋವಲ್ಲೇ ಇದ್ರೆ ಬೇರೆಯವರು ನೋವಲ್ಲಿರೋದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಹೋಗ್ಬಿಟ್ಟು ನೀವೇ ವಿಚಾರಿಸಿ, ಓಪನ್ ಅಪ್ ವಿತ್ ಈಚ್ ಅದರ್. ಈ ತರ ನಿಮ್ಮಿಬ್ಬರಿಗೂ ಕೂಡ ಹೆಲ್ಪ್ ಆಗ್ಬೋದು. ಇದೊಂದು ನನ್ನ ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ಹೇಳೋಕೆ ಇಷ್ಟಪಡ್ತೀನಿ. ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋ ಸಮಯ ಬಂತು. ಹೋಪ್ಫುಲಿ ನನ್ನ ಮಾತುಗಳು ನಿಮ್ಗೆ ಬೋರ್ ಆಗಿಲ್ಲ. ಸ್ವಲ್ಪ ಅಟ್ಲೀಸ್ಟ್ ನಿಮ್ಗೆ ಇದರಿಂದ ಏನಾದ್ರು ಮೆಸೇಜ್ ಸಿಕ್ತು ಅಂದ್ರೆ ನನಗೆ ತುಂಬಾನೇ ಖುಷಿ ಆಗುತ್ತೆ. ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿರೋ 5 ಜನಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೌಟ್ ಔಟ್ ಕೊಡ್ತೀನಿ. ನಿಮ್ಗೆ ಏನೇ ಅನಿಸಿಕೆ ಇದ್ರು, ಏನೇ ಅಭಿಪ್ರಾಯ ಇದ್ರು, ನಿಮ್ಮ ಮನಸ್ಸಲ್ಲಿ ಏನೇ ನೋವಿದ್ರು ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ನೀವು ಹಂಚ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ತರ ಕಂಟೆಂಟ್ ಇನ್ನೂ ನೋಡ್ತಾ ಇರ್ಬೇಕು ಅನ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್, ಜೈ ಜಿಯನ್.